ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಾಗಿದ್ದಾಯಿತು. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬಂದೂ ಆಯಿತು. ಆದರೆ ಈಗ ರಾಜ್ಯದ ಅಲ್ಲಲ್ಲಿ ಬಂಡಾಯದ ಬಾವುಟಗಳು ಕಾಣಿಸ್ತಾ ಇದ್ದಾವೆ. ಬಹಳಷ್ಟು ಜನ ಆಕಾಂಕ್ಷಿಗಳು ರಾಜೀನಾಮೆಯ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. 10 ಜಿಲ್ಲೆಗಳಿಗೆ ಈ ಬಾರಿ ಅವಕಾಶ ಸಿಕ್ಕಿಲ್ಲ, ಕ್ಯಾಬಿನೆಟ್ ಅಲ್ಲಿ ಅವಕಾಶ ಸಿಕ್ಕಿಲ್ಲ. ಅಸಮಾಧಾನ ಜೋರಾಗಿದೆ. ಹೈಕಮಾಂಡ್ಗೆ ಟೆನ್ಷನ್ ತಂದಿಟ್ಟಿದೆ ಈ ವಿದ್ಯಮಾನ. ಬಂಡಾಯ ಶಾಸಕರನ್ನ ಸಮಾಧಾನ ಹೇಗೆ ಮಾಡೋದು? ಮುಂದೆ ಅವಕಾಶ ಕೊಡ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಯಾಕಂತಂದ್ರೆ ಇದು ಕೊನೆಯ ವಿಸ್ತರಣೆ ಈ ಸರ್ಕಾರದ ಅವಧಿಯಲ್ಲಿ. ನೆಕ್ಸ್ಟ್ ಇನ್ನು ಸಂಪುಟ ವಿಸ್ತರಣೆ ಪುನರ್ರಚನೆ ಆಗತ್ತೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಇರುವಂತ ಸ್ವಲ್ಪ ಸಮಯದಲ್ಲಿ ಇದೇ ಕ್ಯಾಬಿನೆಟ್ ಮುಂದುವರಿಯುತ್ತೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂಥ ಶಾಸಕರಿಗೆ ನಿಮಗೆ ನಾವು ನಿಗಮ ಮಂಡಳಿಯಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಸಮಾಧಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಬಂಡೆದ್ದವರು, ಮಾತನಾಡ್ತಾ ಇರೋರು, ರಾಜೀನಾಮೆಯ ಬೆದರಿಕೆ ಹಾಕಿರೋರು ಎಲ್ಲರೂ ಕೂಡ ಹಿರಿಯರು. ಆಲ್ರೆಡಿ ನಿಗಮ ಮಂಡಳಿಯಲ್ಲಿ ಅವಕಾಶವನ್ನು ಪಡೆದು ಅಧ್ಯಕ್ಷರಾಗಿ ಅಧಿಕಾರವನ್ನು ಮಾಡಿದವರು. ಅವರಿಗೆ ನಿಮಗೆ ಮತ್ತೆ ನಾವು ನಿಗಮ ಮಂಡಳಿಯಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿ ಸಮಾಧಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಮುಖ್ಯಮಂತ್ರಿ ಯಾವ ರೀತಿ ಶಾಸಕರ ಅಸಮಾಧಾನವನ್ನ ಶಮನಗೊಳಿಸ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ನಿನ್ನೆ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟರು. ಇವತ್ತು ಇನ್ನೂ ಕೆಲ ಶಾಸಕರು ರಾಜೀನಾಮೆಯ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ 10 ಜಿಲ್ಲೆಗಳಿಗೆ ರೆಪ್ರೆಸೆಂಟೇಷನ್ ಇಲ್ಲ, ಕ್ಯಾಬಿನೆಟ್ ಅಲ್ಲಿ ಪ್ರಾತಿನಿಧ್ಯ ಇಲ್ಲ. ಅಲ್ಲಿರುವಂಥ ಬಣ ರಾಜಕಾರಣ, ರಾಜಕೀಯ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿ 10 ಜಿಲ್ಲೆಗಳಿಗೆ ಅವಕಾಶ ಸಿಕ್ಕಿಲ್ಲ. ಅದರಲ್ಲಿ ಉಡುಪಿಯೊಂದನ್ನು ಹೊರತುಪಡಿಸಿದರೆ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಕಾಂಗ್ರೆಸ್ನ ಶಾಸಕರಿದ್ರೂ ಕೂಡ, ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಶಾಸಕರಿದ್ರೂ ಕೂಡ ಅವರಿಗೆ ಅವಕಾಶ ಕೊಡೋದಕ್ಕೆ ರಾಜಕೀಯ ಕಾರಣದಿಂದ ಕಾಂಗ್ರೆಸ್ ನಾಯಕರಿಗೆ ಸಾಧ್ಯವಾಗಿಲ್ಲ. ಅಸಮಾಧಾನ ಭುಗಿಲೇಳ್ತಾ ಇದೆ. ಸಿಎಂ ಮನೆಗೆ ಶಾಸಕರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗೋದಕ್ಕೆ ಹಲವು ಮಂದಿ ಅಸಮಾಧಾನಿತ ಶಾಸಕರು ಆಗಮಿಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಸಾಗರ ಎಂಎಲ್ಎ, ಅಪ್ಪಾಜಿ ನಾಡಗೌಡ, ಅನ್ನಪೂರ್ಣ ತುಕಾರಾಂ ಭೇಟಿ ನೀಡಿದ್ದಾರೆ. ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿರೋ ಹಲವು ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟಿರೋದು. ಬೇಳೂರು ಗೋಪಾಲಕೃಷ್ಣ ಅವರು ಆಗಮಿಸಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ನಿನ್ನೆ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡ್ತಾ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದು, ರಾಜೀನಾಮೆಯ ನಿರ್ಧಾರ ಅಚಲ, ನಾನು ರಾಜೀನಾಮೆ ಕೊಡ್ತೀನಿ ಬೆಳಗ್ಗೆ 10 ಗಂಟೆಗೆ. 10 ಗಂಟೆ ಆಯಿತು, ರಾಜೀನಾಮೆ ಕೊಡೋದಕ್ಕೆ ಹೋಗಿಲ್ಲ. ಬದಲಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರನ್ನ ಭೇಟಿಯಾಗೋದಕ್ಕೆ ಬೇಳೂರು ಗೋಪಾಲಕೃಷ್ಣ ಬಂದಿದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅವರ ಬೆಂಬಲಿಗರು ಕೂಡ ಮಾತನಾಡ್ತಾ ಹೇಳಿದ್ರು, ಬೇಳೂರು ಗೋಪಾಲಕೃಷ್ಣ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೋ ಆ ನಿರ್ಧಾರವೇ ನಮ್ಮದು ಕೂಡ. ಪಕ್ಷ ತೊರೀತೀನಿ ಅಂತ ಹೇಳಿದ್ರೆ ನಾವು ಅವ್ರ ಜೊತೆಗೆ ಹೋಗ್ತೀವಿ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ರೆ ನಾವು ಬೇರೆ ಬೇರೆ ಹುದ್ದೆ ಜವಾಬ್ದಾರಿ ಏನಿದೆ ಪಕ್ಷದಲ್ಲಿ ಅದಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಅವರ ಬೆಂಬಲಿಗರು ಹೇಳಿದ್ರು. ಈ ಕಡೆ ನೋಡ್ತಾ ಇರೋದು ನೀವು ತುಕಾರಾಂ ಮತ್ತು ಅವರ ಪತ್ನಿ, ಸಂಸದ ತುಕಾರಾಂ ಮತ್ತು ಶಾಸಕಿ ಅನ್ನಪೂರ್ಣ ಇಬ್ಬರೂ ಕೂಡ ಮುಖ್ಯಮಂತ್ರಿಯವರನ್ನ ಭೇಟಿಯಾಗೋದಕ್ಕೆ ಆಗಮಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ 6 ಮಂದಿ ಮಹಿಳಾ ಶಾಸಕಿಯರಿದ್ದಾರೆ, ಎಂಎಲ್ಎಗಳು. ಅದರಲ್ಲಿ ಅನ್ನಪೂರ್ಣ ಅವರು ಕೂಡ ಒಬ್ಬರು. ಆದರೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಪಟ್ಟಿಯಲ್ಲಿತ್ತು. ಕೊನೆಯ ಕ್ಷಣದಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಡಿ ಎನ್ನುವಂಥ ಸೂಚನೆ ಬಂತು. ಅದು ಕೂಡ ಅರ್ಧಕ್ಕೆ ನಿಂತು ಹೋಯಿತು. ಒಂದು ಸಚಿವ ಸ್ಥಾನ ಖಾಲಿ ಇದೆ, ಮಹಿಳೆಯರಿಗೆ ರಿಸರ್ವ್ ಇಡಲಾಗಿದೆ. ಮಹಿಳಾ ಕೋಟಾದಲ್ಲಿ ಅವಕಾಶ ಯಾರು ಪಡ್ಕೊಳ್ತಾರೆ ಗೊತ್ತಿಲ್ಲ ಅನ್ನುವಂಥ ಸ್ಥಿತಿ ಇದೆ ಸದ್ಯಕ್ಕೆ. ಆದಷ್ಟು ಬೇಗ ಮಹಿಳಾ ಸಚಿವರನ್ನ ತೆಗೆದುಕೊಳ್ತೀವಿ ಅಂತ ಸಿಎಂ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ನೇರ ಸಂಪರ್ಕದಲ್ಲಿ. ವಿದ್ಯಾಶ್ರೀ, ನಿನ್ನೆ ರಾಜೀನಾಮೆಯ ಬೆದರಿಕೆ ಹಾಕಿದವರು ಇವತ್ತು ಸಿಎಂ ಮನೆಯಲ್ಲಿದ್ದಾರೆ.
ಮನವೊಲಿಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದು ಪ್ರಶ್ನೆ. ಇಬ್ಬರನ್ನ ನೋಡಿದ್ವಿ. ಇದಕ್ಕಿಂತ ಮೊದಲು ಯಾರಾದರೂ ಬಂದು ಹೋಗಿದ್ದಾರೆ? ಇನ್ನು ಬರೋರಿದ್ದಾರಾ? ರಕ್ಷತ್, ಇನ್ನೊಂದಷ್ಟು ಜನ ಸಿಎಂ ನಿವಾಸಕ್ಕೆ ಅಸಮಾಧಾನಿತರು ಬರುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ನಿನ್ನೆ ಸಾಕಷ್ಟು ಜನ ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅನ್ನುವಂತಹ ಬೆದರಿಕೆಯನ್ನು ಹಾಕಿದ್ರು. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ 20 ಜನರ ಪಟ್ಟಿಯನ್ನು ನಿನ್ನೆಯೇ ಹೈಕಮಾಂಡ್ ಘೋಷಣೆಯನ್ನು ಮಾಡಿತ್ತು. ಇನ್ನು ನಮಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಗೊತ್ತಾಗಿ ಬೆದರಿಕೆಯನ್ನು ಹಾಕಿದ್ರು. ಮುಂದಿನ ದಿನಗಳಲ್ಲಿ ಬೇರೆ ಅವಕಾಶಗಳು ಸಿಗಬಹುದು ಅನ್ನುವಂಥ ಕಾರಣಕ್ಕಾಗಿ ಅವರು ರಾಜೀನಾಮೆಯ ಬೆದರಿಕೆಯನ್ನು ಹಾಕ್ತಾ ಇದ್ರು. ಈಗ ಒಂದು ಸ್ಥಾನ ಖಾಲಿಯಾಗಿದೆ, ಅದು ಮಹಿಳೆಗೆ ಕೊಡಬೇಕಾದಂತಹ ಸ್ಥಾನ. ಸೊ ಅದರಲ್ಲೂ ಮುಖ್ಯವಾಗಿ ಕುರುಬಾಕೋಟ ಅಡಿಯಲ್ಲಿ ಗಾಯತ್ರಿ ಶಾಂತೇಗೌಡರಿಗೆ ಕೊಟ್ಟಂತಹ ಸ್ಥಾನ. ಸೊ ಆ ಸ್ಥಾನದಲ್ಲಿ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಶಾಸಕರು ಈಗ ಸಿಎಂ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾ ಇರುವಂಥದ್ದು. ಆದರೆ ಮಹಿಳಾ ಕೋಟದಡಿಯಲ್ಲಿ ಇರುವಂತಹ ಸ್ಥಾನವನ್ನ ಬಹುತೇಕ ಮಹಿಳೆಯರಿಗೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನೊಂದು ಕಡೆ ಅನುದಾನ ಇರಬಹುದು, ಬೇರೆ ಬೇರೆ ವಿಚಾರವಾಗಿ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವರನ್ನ ನಾನು ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡ್ತೀವಿ, ಅವರಿಗೆ ಬೇರೆ ಬೇರೆ ಅವಕಾಶಗಳನ್ನ ಪಕ್ಷದಲ್ಲಿ ಮಾಡಿಕೊಡ್ಲಾಗತ್ತೆ, ತಾಳ್ಮೆಯಿಂದ ಇರಬೇಕಷ್ಟೇ ಅಂತ ಹೇಳಿ ನಿನ್ನೆಯಷ್ಟೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಇದರ ಬೆನ್ನಲ್ಲೇ ಈಗ ಸಮಾಧಾನ ಪಡಿಸೋದಿಕ್ಕೆ ಈಗ ಇಬ್ಬರು ಶಾಸಕರನ್ನ ಅವರ ಮನೆಗೆ ಕರೆಸ್ಕೊಂಡಂತೆ ಕಾಣ್ತಾ ಇದೆ. ಸೊ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾದ ಬಳಿಕ ಅಸಮಾಧಾನಿತರು ಕೂಡ ಸಮಾಧಾನ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ಇನ್ನು 1.5 ವರ್ಷದಲ್ಲಿ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ಗೆ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಈ ಕಾರಣಕ್ಕಾಗಿ ಬಹುತೇಕ ಸಾಕಷ್ಟು ಶಾಸಕರು ಈಗಲೇ ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾರೆಲ್ಲ ಹಿರಿಯರಿದ್ರು ಅಂಥವರು ರಾಜೀನಾಮೆಯನ್ನು 1-2-3 ಜನ ರಾಜೀನಾಮೆಯನ್ನು ಕೊಡಬಹುದು. ಬಿಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜೀನಾಮೆಯನ್ನು ಶಾಸಕರು ಕೊಡೋದು ಡೌಟ್ ಇದೆ. ಯಾಕಂದರೆ ಇನ್ನೊಂದೂವರೆ ವರ್ಷದಲ್ಲಿ ಎಲೆಕ್ಷನ್ ಇರುವಂತಹ ಕಾರಣಕ್ಕಾಗಿ ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವು ಕ್ಲೇಮ್ ಮಾಡಬಹುದು, ನಮಗೆ ಸಿಗಬೇಕು, ನಾವು ಕಳೆದ ಬಾರಿ ಕೂಡ ನೀವು ಸಚಿವ ಸಂಪುಟದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ, ಈ ಕಾರಣಕ್ಕಾಗಿ ನಮಗೆ ಈ ಬಾರಿ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಬೇಡಿಕೆಯನ್ನ ಇಡೋದಿಕ್ಕೆ ಅವರ ಬಳಿ. ವಿಜಯಶ್ರೀ, ಈಗ ಮುಖ್ಯಮಂತ್ರಿ ಸಮಾಧಾನ ಮಾಡುತ್ತಾರೆ ಅಥವಾ ಮನವೊಲಿಸ್ತಾರೆ ಆ ಪ್ರಯತ್ನದಲ್ಲಿದ್ದಾರೆ, ಸರಿ. ಬಟ್ ಹೌ ಅನ್ನೋದು ಪ್ರಶ್ನೆಯಾಗತ್ತೆ. ಯಾಕಂತಂದ್ರೆ ಯಾರೆಲ್ಲ ಬೇಡಿಕೆ ಇಡ್ತಾ ಇದ್ದಾರೋ, ರಾಜೀನಾಮೆಯ ಬೆದರಿಕೆಯನ್ನು ಹಾಕ್ತಾ ಇದ್ದಾರೋ ಅಥವಾ ಬಹಿರಂಗವಾಗಿ ಅಸಮಾಧಾನ ತೋಡ್ಕೊಳ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಸೀನಿಯರ್ ಇದ್ದಾರೆ. ನಿಗಮ ಮಂಡಳಿಯಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ನಿಗಮ ಮಂಡಳಿಯಲ್ಲಿ ಅಧಿಕಾರ ಅನುಭವಿಸಿದವರು ಇದ್ದಾರೆ ಅದರಲ್ಲಿ, ಆ ಪಟ್ಟಿಯಲ್ಲಿ. ನೆಕ್ಸ್ಟ್ ನಾವು ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳೋದಕ್ಕೆ ನೆಕ್ಸ್ಟ್ ವಿಸ್ತರಣೆನೂ ಆಗಲ್ಲ, ಪುನರ್ರಚನೆನೂ ಆಗಲ್ಲ. ಯಾಕಂತಂದ್ರೆ ಟೈಮ್ ಪೀರಿಯಡ್ ಕಡಿಮೆ ಇದೆ. ಸೊ ಹೌ, ಹೇಗೆ ಮನವೊಲಿಸೋದಕ್ಕೆ ಸಾಧ್ಯ ಇದೆ? ಏನು ಯೋಚನೆಗಳಿದಾವೆ? ಖಂಡಿತವಾಗ್ಲೂ ಕೂಡ ನೀವು ಹೇಳದಂತೆ 1-1.5 ವರ್ಷದ ಒಳಗಡೆ ಎಲೆಕ್ಷನ್ ಬರುತ್ತೆ. ಈ ಕಾರಣಕ್ಕಾಗಿ ಅವರನ್ನು ಮತ್ತೆ ನಿಮಗೆ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ನಿಮಗೆ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿ ಖಂಡಿತವಾಗ್ಲೂ ಹೇಳೋದಕ್ಕಾಗಲ್ಲ. ಆದರೆ ಇನ್ನು 1.5 ವರ್ಷದ ಬಳಿಕ ಎಲೆಕ್ಷನ್ ಬರುತ್ತೆ. ಸೊ ಎಲೆಕ್ಷನ್ನಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ಇವರ ಕಾನ್ಫಿಡೆನ್ಸ್ ಇರುವಂಥದ್ದು ಮುಂದಿನ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ಸೇ ಬಹುಮತವನ್ನು ಪಡೆಯುತ್ತೆ. ಸೊ ಕಾಂಗ್ರೆಸ್ ಬಹುಮತವನ್ನು ಪಡೆದ ನಂತರ ನಿಮಗೆ ನಾವು ಪಕ್ಷದಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಈಗ ಭರವಸೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಯಾಕಂದ್ರೆ ಯಾರು ಪಕ್ಷಕ್ಕೆ ಬಹುಮುಖ್ಯವಾಗಿ ಬೇಕಾಗ್ತಾರೆ, ಅವರಿಂದ ಪಕ್ಷಕ್ಕೆ ಎಷ್ಟು ಲಾಭ ಆಗುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಬೇರೆಯವರಿಗೂ ಕೂಡ ಅನುದಾನವನ್ನ ಹೆಚ್ಚಾಗಿ ನಿಮ್ಮ ಕ್ಷೇತ್ರಕ್ಕೆ ಕೊಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಭರವಸೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಹೇಳ್ತಾ ಇದ್ರು, ಇದರಲ್ಲಿ ಈ ಸಚಿವ ಸಂಪುಟದ ಲೀಸ್ಟ್ ಏನು ಬಂದಿದೆ ಇದರಲ್ಲಿ ನನ್ನ ಪಾತ್ರ ಇಲ್ಲ, ಹೈಕಮಾಂಡ್ ಏನು ಹೇಳಿದೆ ಆ ಕೆಲಸವನ್ನ ನಾನು ಮಾಡಿದ್ದೀನಿ ಅಷ್ಟೇ ಅನ್ನುವಂಥದ್ದನ್ನ ಅವರು ಸ್ಪಷ್ಟವಾಗಿ ಶಾಸಕರಿಗೆ ಗೊತ್ತಾಗುವ ರೀತಿಯಲ್ಲೇ ಬಹಿರಂಗವಾಗಿ ಹೇಳಿದ್ರು. ಇದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಪಾಲಿಸಬೇಕು, ನಾವು ಕೂಡ ತಾಳ್ಮೆಯಿಂದ ಇರಬೇಕು ಅನ್ನುವಂಥದ್ದನ್ನು ಶಾಸಕರ ಗಮನಕ್ಕೆ ತಂದಂತೆ ಕಾಣ್ತಾ ಇದೆ. ಸೊ ಇದರಿಂದಲೇ ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂಥದ್ದನ್ನು ನೋಡಿದರೆ ಮುಂದಿನ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಂತೆ ನೀವು ಕೆಲಸವನ್ನ ಮಾಡಿ, ಅದಾದ ಬಳಿಕ ನಿಮಗೂ ಕೂಡ ಸಚಿವ ಸ್ಥಾನ ಇರಬಹುದು ಅಥವಾ ನಿಮಗೆ ಬೇರೆ ಬೇರೆ ಉನ್ನತ ಸ್ಥಾನಗಳನ್ನು ಕೊಡುವ ಕೆಲಸವನ್ನ ಹೈಕಮಾಂಡ್ ಮಾಡುತ್ತೆ ಅನ್ನುವಂತಹ ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಅವರು ನೆನೆಯೇ ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಈಗ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ವಿಜಯಶ್ರೀ ಮಾಹಿತಿಗೆ. ಇನ್ನು ಇಡೀ ಬೆಳವಣಿಗೆಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಕ್ಷಣ ಕ್ಷಣಕ್ಕೂ ಕೂಡ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಶಾಸಕರು ನಿನ್ನೆ ಹೇಳಿದ್ರು ರಾಜೀನಾಮೆ ಕೊಡ್ತೀವಿ ಅಂತ. ರಾಜೀನಾಮೆ ಕೊಡಬೇಕು ಅಂತ ಆದರೆ ವಿಧಾನಸೌಧಕ್ಕೆ ಹೋಗಬೇಕು. ಬಟ್ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದಂಥ ಶಾಸಕರು ಸದಾಶಿವನಗರಕ್ಕೆ ಬರ್ತಾ ಇದ್ದಾರೆ, ಅಂದರೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರ್ತಾ ಇದ್ದಾರೆ. ಅದರ ಅರ್ಥ ರಾಜೀನಾಮೆಯ ಬೆದರಿಕೆ ಏನಿತ್ತು ಆ ಕ್ಷಣದ ಸಿಟ್ಟಾಗಿತ್ತದು. ಬದಲಾಗಿ
ನಿರ್ಧಾರವಾಗಿರಲಿಲ್ಲ. ಆ ಕ್ಷಣದ ಸಿಟ್ಟು, ಆ ಕ್ಷಣದ ಆಕ್ರೋಶ ರಾಜೀನಾಮೆಯ ನಿರ್ಧಾರವನ್ನ ಅಥವಾ ರಾಜೀನಾಮೆಯ ಮಾತನ್ನ ಹೇಳೋ ರೀತಿಯಲ್ಲಿತ್ತು ಅಂತ ಮುಖ್ಯಮಂತ್ರಿ ಒಬ್ಬೊಬ್ಬರನ್ನೇ ಕರೆಸಿಕೊಳ್ತಾ ಇದ್ದಾರೆ. ಒಂದಿಷ್ಟು ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇದ್ದಾವೆ. ನೀವು ಅನ್ನಪೂರ್ಣ ಅವರನ್ನು ನೋಡಿದ್ರಿ, ಸಂಡೂರು MLA. ಅವ್ರು ಬಂದಿದ್ದಾರೆ. ಒಂದು ಸಚಿವ ಸ್ಥಾನ ಖಾಲಿ ಇಡಲಾಗಿದೆ, ಮಹಿಳೆಯರಿಗೆ ರಿಸರ್ವ್ ಅದು. 6 ಜನ ಕಾಂಗ್ರೆಸ್ನ ಶಾಸಕೀಯರಿದ್ದಾರೆ, ವಿಧಾನಸಭೆಯ ಸದಸ್ಯರು. ಸೊ ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಅನ್ನಪೂರ್ಣ ಅವರು, ಕನಿಜಾ ಫಾತಿಮಾ, ರೂಪಾ ಅವರು, ಈ ಕಡೆ ಮೋಟಮ್ಮ ಅವರ ಪುತ್ರಿ ನಯನಾ ಮೋಟಮ್ಮ, ಲತಾ, ಇವರೆಲ್ಲ ಇದ್ದಾರೆ. ಒಟ್ಟು 6 ಜನ. ಯಾರಿಗೆ ಸಿಗತ್ತೆ ಅದು ಅವಕಾಶ? ಹೇಗೆ ಸಿಗತ್ತೆ? ಇದೆಲ್ಲ ಪ್ರಶ್ನೆಗಳಿದ್ದಾವೆ. ಸೊ ಈಗ ಏನೇ ಪ್ರಯತ್ನ, ಸಚಿವ ಸ್ಥಾನದ ಪ್ರಯತ್ನ ಅಂತಂದ್ರೆ ಆ ಒಂದು ಸಚಿವ ಸ್ಥಾನಕ್ಕೆ ಮಾತ್ರ, ಮತ್ತದು ಮಹಿಳೆಯರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಪ್ರಯತ್ನ. ಮಾತನಾಡೋಣ. ನಾನು ಆಗಲೇ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೆ. 10 ಜಿಲ್ಲೆಗಳಿಗೆ ಕ್ಯಾಬಿನೆಟ್ ಅಲ್ಲಿ ರೆಪ್ರೆಸೆಂಟೇಷನ್ ಇಲ್ಲ. 10 ಜಿಲ್ಲೆಗಳಿಗೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಜಾತಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿ ಪ್ರಾದೇಶಿಕ ಸಮತೋಲನ ತಪ್ಪಿದ ರೀತಿಯಲ್ಲಿ ಕಾಣ್ತಾ ಇದೆ. ನಾನು ಪ್ರಶಾಂತ್ ನಾಥ್ ಅವರು ಜಾಯ್ನ್ ಆದರು, ನಮ್ಮ ಅಸೋಸಿಯೇಟ್ ಎಡಿಟರ್. ನಾನು ಅವರನ್ನು ವೆಲ್ಕಮ್ ಮಾಡಿ ಈ ಪ್ರಶ್ನೆಯನ್ನು ನಿಮಗೆ ಮೂವ್ ಮಾಡ್ತೀನಿ. 10 ಜಿಲ್ಲೆಗಳಿಗೆ ರೆಪ್ರೆಸೆಂಟೇಷನ್ ಇಲ್ಲ. ಉಡುಪಿಯೊಂದನ್ನು ಹೊರತುಪಡಿಸಿ, ಉಡುಪಿಯನ್ನು ಬಿಟ್ಟು ಬಿಡೋಣ, ಯಾಕಂತಂದ್ರೆ ಕಾಂಗ್ರೆಸ್ MLA ಇಲ್ಲ. ಜಾತಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿ ಈ ರೀತಿಯಾಗಿರೋದ? ರಕ್ಷತ್ ನೋಡಿ, ಯಾವುದೇ ಸಂಪುಟದಲ್ಲಿ ಈ ಪ್ರಾದೇಶಿಕ ಸಮತೋಲನವನ್ನು ಸರಿಯಾಗಿ, ಅಂದರೆ ಜಿಲ್ಲೆಗೊಂದು ಮಂತ್ರಿ ಅಂತಕ್ಕಂಥದ್ದನ್ನು ಮಾಡೋದು ಪೊಲಿಟಿಕಲಿ ಕಷ್ಟ ಆಗುತ್ತೆ ಅನೇಕ ಬಾರಿ. ಈಗ ಫಾರ್ ಎಕ್ಸಾಂಪಲ್ ನೀವು ಕಲಬುರಗಿಯಲ್ಲೇ ತೆಗೆದುಕೊಂಡ್ರೆ ಬರೀ ಪ್ರಿಯಾಂಕ್ ಖರ್ಗೆ ಅವರನ್ನು ಮಂತ್ರಿ ಮಾಡಿ ನಡೆಯಲ್ಲ, ಅಲ್ಲೊಬ್ಬ ಲಿಂಗಾಯತರು ಬೇಕು. ಅಜಯ್ ಸಿಂಗ್ರಿಗೆ ಪದೇ ಪದೇ ಅನ್ಯಾಯ ಆಗ್ತಾ ಇತ್ತು. ಹೀಗಾಗಿ ಅಜಯ್ ಸಿಂಗ್ರಿಗೆ ಒಂದು ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಕೊಡಬೇಕಾಗ್ತಿತ್ತು. ಹೀಗಾಗಿ ಒಂದೊಂದು ಜಿಲ್ಲೆಯಿಂದ 3 ಜನ ಮಂತ್ರಿಗಳು ಬಂದರು. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಅವ್ರನ್ನ ಮಂತ್ರಿ ಮಾಡಿದರೆ ಅದನ್ನು ಪೊಲಿಟಿಕಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ನೀವು ಜಿಲ್ಲೆ ಒಂದೇ ಆದರೂ ಕೂಡ 18 ವಿಧಾನಸಭಾ ಕ್ಷೇತ್ರಗಳಿವೆ ಅಲ್ಲಿ. ಚಿಕ್ಕೋಡಿ ಒಂದು ಲೋಕಸಭಾ ಕ್ಷೇತ್ರಕ್ಕೂ ಒಂದು ಕೊಡಬೇಕು ಅಂತ ತಿಳ್ಕೊಂಡ್ರೆ ಒಂದು ಬೆಳಗಾವಿಗೆ ಒಂದು ಚಿಕ್ಕೋಡಿಗೆ ಅನ್ನುವ ರೀತಿಯಲ್ಲಿ 2 ಸ್ಥಾನವನ್ನು ನಿಶ್ಚಿತವಾಗಿ ಕೊಡಬೇಕಾಗತ್ತೆ. ಬೆಂಗಳೂರಿಗೆ ನೀವು ಸಿಂಹಪಾಲನ್ನು ಕೊಡಲೇಬೇಕು. ಯಾಕಂದರೆ ಈಗ 28 ಕ್ಷೇತ್ರಗಳಿವೆ. ನಾಳೆ ಡಿಲಿಮಿಟೇಷನ್ ಆದರೆ 40 ಕ್ಷೇತ್ರ ಆಗ್ತದೆ ಇಲ್ಲಿ. ಸೊ ನಾಳೆ GBA ಚುನಾವಣೆಗಳು ಕೂಡ ಬರ್ತವೆ ಇಲ್ಲಿ. ಆ ಕಾರಣದಿಂದ ಜಾತಿಯ ಬ್ಯಾಲೆನ್ಸು, ಪೊಲಿಟಿಕಲ್ ಬ್ಯಾಲೆನ್ಸ್, ಈಗ ಜಮೀರ್ ಅಹ್ಮದ್ ಖಾನ್ರನ್ನ ಒಬ್ಬರನ್ನೇ ಯಾಕೆ ಮಂತ್ರಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ರಿಜ್ವಾನ್ ಅರ್ಷದ್ರನ್ನು ಮಂತ್ರಿ ಮಾಡಲಾಯಿತು. ಸೊ ಆ ಪೊಲಿಟಿಕಲ್ ಬ್ಯಾಲೆನ್ಸನ್ನು ಸಾಧಿಸುವಾಗ ಕೆಲವೊಮ್ಮೆ ಈ ಆಗಬಾರ್ದು ಪ್ರಾದೇಶಿಕ ಅಸಮತೋಲನ ಎಲ್ಲರಿಗೂ. ಆಮೇಲೆ ಇದೊಂದು ಹೊಸ ಕಾನ್ಸೆಪ್ಟ್ ಇದೆ ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವ ಬೇರೆ ಜಿಲ್ಲೆಯಿಂದ ಬಂದಾಗಬೇಕು ಅಂತ. ಅವ್ರಿಗೆ ತಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ಇರುತ್ತೆ ಹೊರತು ಇಲ್ಲಿ ಯಾಕೆ ಅವರೇನು ರಾಜ್ಯ ನಾಯಕರಾಗಿ ಬೆಳಿಬೇಕು ಅನ್ನೋರು ಓಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉಡುಪಿ ಉಸ್ತುವಾರಿ ಮಾಡಿದ್ರು. ಅವರು ಆ ಜಿಲ್ಲೆಯ ಬಗ್ಗೆ ಕನ್ಸರ್ನೇ ಇರಲಿಲ್ಲ ಅವರಿಗೆ. ಅಲ್ಲ, ಕನ್ಸರ್ನ್ ಇಲ್ಲ ಇನ್ ದ ಸೆನ್ಸ್ ಪೊಲಿಟಿಕಲಿ ಇವತ್ತಿನ ಸಂದರ್ಭದಲ್ಲಿ ನೀವು ಕ್ಷೇತ್ರವನ್ನು ಹಿಡಿದಿಟ್ಕೊಳ್ಳೋದೇ ಇಷ್ಟು ಕಠಿಣ ಆಗಿದೆ. ನಾವು ಪೊಲಿಟಿಷಿಯನ್ಸ್ ದೃಷ್ಟಿಯಿಂದ ಕೂಡ ಒಮ್ಮೊಮ್ಮೆ ಯೋಚನೆ ಮಾಡೋಣ. ತನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇದ್ದರೆ, ತನ್ನ ಕ್ಷೇತ್ರದಲ್ಲಿ ವಾರಕ್ಕೆ 2 ದಿನ 3 ದಿನ ಸಿಗದೇ ಇದ್ದರೆ, ಮದುವೆಗೆ ಬರದೇ ಇದ್ದರೆ, ಮಸನಕ್ಕೆ ಬರದೇ ಇದ್ದರೆ, ನಿಮಗೆ ಶಾಸಕರು ಸೋಲೋದು ಭಾಳ ದೊಡ್ಡ ಕಾರಣ. ಅದು ಅಭಿವೃದ್ಧಿ ಕೆಲಸದಿಂದ ಮಾತ್ರ ಸೋಲ್ತಾರೆ ಅಂತಿಲ್ಲ. ಆ ಪರಿಸ್ಥಿತಿಯಲ್ಲಿ ನೀವು ಬೆಂಗಳೂರನ್ನು ಕಾಯ್ದುಕೊಂಡು, ಇಲಾಖೆಯನ್ನು ಕಾಯ್ದುಕೊಂಡು, 400 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಿಲ್ಲೆಯನ್ನು ಕಾಯ್ದುಕೊಂಡು, ನಿಮ್ಮ ಕ್ಷೇತ್ರದಲ್ಲಿ ಕಾಯ್ದುಕೊಂಡು, ಅಲ್ಲಿನ ರಾಜಕೀಯ ಪ್ರತಿದ್ವಂದ್ವಿಗಳ ಜೊತೆ ಜಗಳ ಆಡಿಕೊಂಡು, ಇವತ್ತಿನ ಕಾಲದಲ್ಲಿ ರಾಜಕಾರಣ ಕಠಿಣ ಕೂಡ ಇದೆ. ರಾಜಕಾರಣದಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟು ಕಠಿಣ ಕೂಡ ಇದೆ. ಹೀಗಿರುವಾಗ ನನಗನ್ಸುತ್ತೆ ಆಯಾ ಜಿಲ್ಲೆಗೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮಾಡಿದ್ವಿ. ಯಾಕೆ ಮಾಡ್ತಾ ಇಲ್ಲ ಅಂದರೆ ಅಲ್ಲಿರ್ತಕ್ಕಂಥ ಉಳಿದ ಶಾಸಕರು ಬೇಸರಗೊಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ. ಬಟ್ ಈ ಪ್ರಾದೇಶಿಕ ಅಸಮತೋಲನ ನಾವು ಪ್ರತಿಯೊಂದು ಸಂಪುಟದಲ್ಲೂ ಕೂಡ ನೋಡ್ತೀವಿ. ಆಗಬಾರ್ದು. ಈಗ ಯಾದಗಿರಿ, ರಾಯಚೂರಂಥ ಹಿಂದುಳಿದ ಜಿಲ್ಲೆಗಳಿಗೆ ನೀವು ಮಂತ್ರಿಮಂಡಲದಲ್ಲಿ ಸ್ಥಾನಮಾನವನ್ನು ಕೊಡಲೇಬೇಕಿತ್ತು ನನ್ನ ಪ್ರಕಾರ. ಕೋಲಾರ, ಚಿಕ್ಕಬಳ್ಳಾಪುರ ವೈಡ್ ಓಪನ್. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ವೈಡ್ ಓಪನ್. ಒಂದು ಕಡೆ ನೀವು ಈ ಬೆಂಗಳೂರು ಮೈಸೂರು ಹೈವೇ ಗುಂಟ ಮಂತ್ರಿಗಳನ್ನು ಮಾಡಿದ್ದೀರಿ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಟ್ಟಿಲ್ಲ ನನಗೆ ಅರ್ಥನೇ ಆಗಲಿಲ್ಲ. ನಾನು MC ಸುಧಾಕರ್ ಬಗ್ಗೆ ಹೇಳಲೇಬೇಕು. ಹಿ ವಾಸ್ ಒನ್ ಆಫ್ ದ ಪರ್ಫಾರ್ಮಿಂಗ್ ಮಿನಿಸ್ಟರ್. ಅವರನ್ನು ನೀವು ಮಂತ್ರಿಮಂಡಲದಲ್ಲಿ ಅವಕಾಶವನ್ನೇ ಕೊಡಲಿಲ್ಲ. ಗದಗ
ಮಂತ್ರಿಮಂಡಲದಲ್ಲಿ ಅವಕಾಶನೇ ಇಲ್ಲ. ಆಯ್ತಪ್ಪ, ಎಚ್ ಕೆ ಪಾಟೀಲ್ ಇಷ್ಟು ವರ್ಷಗಳ ಕಾಲ ಅವರು ಒಂದು ಹಿರಿತನಕ್ಕೂ ಕೂಡ ಒಂದು ಬೆಲೆ ಇಲ್ಲ, ಓಕೆ, ಬೇರೆ ಯಾರನ್ನಾದರೂ ಮಾಡ್ಬೋದಿತ್ತಲ್ಲಿ. ಬಟ್ ಓಕೆ, ಎಸ್ ಎನ್ ನಾರಾಯಣ ಸ್ವಾಮಿ ಆಗಲೇ ಮಾತನಾಡಿದರು, ನಮ್ಮ 2 ಜಿಲ್ಲೆಗಳು ಅವಿಭಜಿತ ಕೋಲಾರ ಜಿಲ್ಲೆಗೆ ಒಂದೇ ಒಂದು ಸಚಿವ ಸ್ಥಾನ ಕೊಡಲಿಲ್ಲ, ಆದರೆ ಬೆಂಗಳೂರಿಗೆ ಎಲ್ಲವನ್ನೂ ಕೊಟ್ಟಿದ್ದೀರಿ, ಮಂಡ್ಯಕ್ಕೆ 2 ಕೊಟ್ಟಿದ್ದೀರಿ, ರಾಮನಗರಕ್ಕೆ 2 ಕೊಟ್ಟಿದ್ದೀರಿ, ಸೇರಿಸಿ ಮುಖ್ಯಮಂತ್ರಿಯೂ ಸೇರಿಸಿ 2 ಇದೆ. ಈ ರೀತಿ ಇದ್ದಾಗ ನಾವು ಯಾವ ರೀತಿ ಜನರನ್ನು ಫೇಸ್ ಮಾಡಬೇಕು ಅಂತ ಪ್ರಶ್ನಿಸಿದರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾರಾಯಣ ಸ್ವಾಮಿ ಕೇಳ್ತಾ ಇರೋ, ಈಗ ಅತಿ ಹೆಚ್ಚು ಜಗಳ ಆಡಿದ್ದು ಕೋಲಾರ ಚಿಕ್ಕಬಳ್ಳಾಪುರದ ಶಾಸಕರು, ಅತಿ ಹೆಚ್ಚು ಕಾಂಗ್ರೆಸ್ ಪರವಾಗಿ ವೋಕಲ್ ಆಗಿ ನಿಂತಿದ್ದು ಕೋಲಾರ ಚಿಕ್ಕಬಳ್ಳಾಪುರದ ಶಾಸಕರು. ಹೀಗಿರುವಾಗ ನೀವು ಅಲ್ಲಿ ಸ್ಥಾನಮಾನವೇ ಕೊಡದೇ ಇದ್ದರೆ ಡೆಫಿನೆಟ್ಲಿ, ಅಂದರೆ ನಾನು ಹೇಳೋದು, ನೀವು ಮಂಡ್ಯ ರಾಮನಗರ ಜಿಲ್ಲೆಯಲ್ಲಿ JDS ಬೆಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ 2 ಕೊಟ್ರಿ, ಬಾಲಕೃಷ್ಣಗೂ ಕೊಟ್ರಿ, ಚಲುವರಾಯ ಸ್ವಾಮಿಗೂ ಕೊಟ್ರಿ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಬಾರಿ ಕೋಲಾರ ಗೆದ್ದಿದ್ದ್ಯಾರು? JDS ಗೆಲ್ತು. ನೀವೀಗ ಸ್ಥಾನಮಾನವನ್ನು ಕೊಡದೇ ಇದ್ದಾಗ ನ್ಯಾಚುರಲಿ ಅಲ್ಲಿ JDS ಚಿಗಿದುಕೊಳ್ಳುತ್ತೆ. ಒಂದು ಪಕ್ಷ ಹೋಗೋದು, ಒಂದು ಪಕ್ಷ ಚಿಗಿದುಕೊಳ್ಳೋದು ಬಿಡಿ, ಪೊಲಿಟಿಕಲ್ ಪ್ರಕ್ರಿಯೆ. ಬಟ್ ಆ ಭಾಗಕ್ಕೆ ಒಂದು ಸ್ಥಾನಮಾನವನ್ನು ಕೊಡದೇ ಇದ್ದದ್ದು ನಿಜಕ್ಕೂ ಆಶ್ಚರ್ಯವನ್ನು ಹುಟ್ಟಿಸುತ್ತೆ. ಅವ್ರು ಅಂದ್ಕೊಳ್ತಾರೆ, ಇಲ್ಲ ಮುನಿಯಪ್ಪನವ್ರು ಕೋಲಾರದವ್ರಲ್ವಾ, ಗೆದ್ದಿದ್ದು ಇಲ್ಲಿರ್ಬೋದು, ಬಟ್ ಮುನಿಯಪ್ಪನವ್ರು ಕೋಲಾರದವರು ಅಂತ. ಬಟ್ ಪಾಲಿಟಿಕ್ಸ್ನಲ್ಲಿ ಹಂಗೆ ಆಗಲ್ಲ. ತುಂಬ ವೋಕಲ್ಲಾಗಿ ಸಿದ್ದರಾಮಯ್ಯನವ್ರ ಪರ DK ಶಿವಕುಮಾರ್, ಈಗ ಪ್ರದೀಪ್ ಈಶ್ವರ್, ಇಡೀ ರಾಜ್ಯಾದ್ಯಂತ ಅವರು ಮಾತಾಡ್ತಾರೆ. ಬಟ್ ಅವ್ರ ಜಿಲ್ಲೆಗೆ, ಅಕ್ಕಪಕ್ಕದ 2 ಜಿಲ್ಲೆಗಳಿಗೆ ಸ್ಥಾನಮಾನ ಇಲ್ಲ. ಅವ್ರು ಈಗೇನು ಮಾತಾಡ್ತಾರೆ ಅನ್ನೋ ಕುತೂಹಲ ಇದೆ ನನಗೆ. ಇದರ ಜೊತೆಗೆ ಇನ್ನೊಂದು ಪ್ಲ್ಯಾನು ಚೆನ್ನಾಗಿತ್ತು, ಎಕ್ಸಿಕ್ಯೂಷನಲ್ಲಿ ಎಡವಿದ್ರ ಅಂತ ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲಿ. ಜಿಲ್ಲಾವಾರು ರೆಪ್ರೆಸೆಂಟೇಷನ್ನು ಗಾಯತ್ರಿ ಶಾಂತೇಗೌಡರು, ಜಾತಿವಾರು ಕುರುಬರು, ಜೊತೆಗೆ ಮಹಿಳೆ. ಸೊ ಈ 3 ಮ್ಯಾನೇಜ್ ಮಾಡೋದಕ್ಕೆ ಹೋದರು ಹೈಕಮಾಂಡ್. ಬಟ್ ಇಂಪ್ಲಿಮೆಂಟೇಷನಲ್ಲಿ ಎಡವಿದ್ರ ಅಂತ ನನಗೆ ಎಡವಿದ್ದಾರೆ ಅಂತ ಅನ್ಸಲ್ಲ. ಅದು ಕೇರಂ ಮಾಡ್ತಾರಲ್ವ, ಚೆಸ್ನಲ್ಲಿ ಅಟ್ಲೀಸ್ಟ್ ಹಿಂಗೆ ಎದುರುಗಡೆ ಇರ್ತಾರೆ ಪವನ್. ಕೇರಮಲ್ಲಿ ಏನು ಮಾಡ್ತಾರೆ, ಅದು ಇಲ್ಲಿ ಹೊಡೆದ್ರೆ, ಲೆಫ್ಟ್ ಸೈಡ್ ಹೊಡೆದ್ರೆ ಅದು ರಿಬೌಂಡ್ ಆಗಿ ಅದು ಎಲ್ಲಿ ಹೋಗುತ್ತೆ ಅನ್ನೋದನ್ನು ನೋಡು. ಯಾರು ಮಂತ್ರಿ ಆಗ್ತಾರೆ ಅನ್ನೋ ಕುತೂಹಲ ಜಾಸ್ತಿ ಇದೆ ನನಗೆ. ಗಾಯತ್ರಿ ಶಾಂತೇಗೌಡರು ನಿನ್ನೆ ಪ್ರಮಾಣ ವಚನ ಸ್ವೀಕರಿಸ್ಲಿಕ್ಕೆ ಬಂದಿದ್ದರು. ಈಗ ಹೇಳಲಾಗತ್ತೆ ಕರ್ನಾಟಕದಲ್ಲಿ, ಇಲ್ಲ ಸಿದ್ದರಾಮಯ್ಯನವ್ರಿಗೂ ಇಷ್ಟ ಇರಲಿಲ್ಲ, ಸಿದ್ದರಾಮಯ್ಯನವರು ಗರಂ ಆಗಿಬಿಟ್ರು. ಒಬ್ಬ ಕುರುಬ ಸಮುದಾಯದ, ಅಂದರೆ ಅಟ್ಲೀಸ್ಟ್ ಈಗ ಸಿದ್ದರಾಮಯ್ಯನವ್ರನ್ನ ಕೇಳಿ ಆದರೂ ಮಾಡಬೇಕಿತ್ತು, ಮಾಡಲಿಲ್ಲ. DK ಶಿವಕುಮಾರ್ ಹೇಳ್ತಾರೆ, ನನಗೂ ಗೊತ್ತಿರಲಿಲ್ಲ ಅಂತ. ಹಾಗಿದ್ರೆ ಮಾಡಿದರೆ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಕುಳಿತುಕೊಂಡು ಮಾಡಿಬಿಟ್ರೆ ಕುರುಬ ಅಭ್ಯರ್ಥಿಯನ್ನು. ಅವ್ರೇನು, ನನಗೇನು ಅನ್ಸಲ್ಲ, ಈಸ್ ವೆರಿ ಸೀಸನ್ಡ್, ಅವ್ರಿಗೆ ಗೊತ್ತು ಎಲ್ಲಿ ಅಲ್ವಾ. ಹೈಕಮಾಂಡ್ನವ್ರು ಮಾಡಿಬಿಟ್ರೆ ಯಾರು ಮಾಡಿದ್ದಾರೆ? ಹಾಗಾದರೆ ಗಾಯತ್ರಿ ಶಾಂತೇಗೌಡರನ್ನು ಮಂತ್ರಿ ಅಂದರೆ ಇದು ನೋಡಿ, ಇದು ಹೆಂಗೆ ಅಂದರೆ ಖೆಡ್ಡ ತೋಡೋದು ಅಂತಾರಲ್ಲ, ಅನೇಕ ಗೊತ್ತಾಗುತ್ತೆ ಆ ಖೆಡ್ಡ ತೋಡೋದು ಇದು ಪೊಲಿಟಿಕ್ಸ್ನಲ್ಲಿ. ಗಾಯತ್ರಿ ಶಾಂತೇಗೌಡರು ಕುರುಬ ಅಭ್ಯರ್ಥಿ, ಅವ್ರನ್ನ ಮಾಡಲ್ಲ, ಅವ್ರನ್ನ ಮಾಡಿದರೆ ಸಿದ್ದರಾಮಯ್ಯನವರು ಒಪ್ಪಲ್ಲ ಅನ್ನೋದು ಗೊತ್ತು. ಯಾರೋ ಒಬ್ಬರು ಮಾಡಿದರು, ಸಿದ್ದರಾಮಯ್ಯನವರು ಅವ್ರದನ್ನು ವಿರೋಧ ಮಾಡಿದರು. ಅಂದರೆ ಇದು ಡಬಲ್ ಎಜ್ ಸ್ವರ್ಡ್, 2 ಅಲೆಗಿನ ಕತ್ತಿ ಇದ್ದಂಗೆ. ಈಗ ಸಿದ್ದರಾಮಯ್ಯನವ್ರಿಗೆ ಏನು ಹೇಳ್ತಾರೆ, ಇಲ್ಲ ಕುರುಬ ಅಭ್ಯರ್ಥಿಯನ್ನೇ ತಡೆದ್ರಲ್ರಿ ಅವರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಬಟ್ ಸಿದ್ದರಾಮಯ್ಯನವ್ರಿಗೆ ಉತ್ತರ ಕರ್ನಾಟಕ ಭಾಗದ, ಈಗ ಮಗನನ್ನು ಮಂತ್ರಿ ಮಾಡ್ಕೋಬೇಕಿತ್ತು ಸಿದ್ದರಾಮಯ್ಯನವ್ರಿಗೆ. ಮಗನನ್ನು ಮಾಡಿದಾಗ ಭೈರತಿ ಸುರೇಶ್ ಮಾನಸ ಪುತ್ರ ಇದ್ದಂಗಿದ್ದಾರೆ, ಅವ್ರನ್ನ ಮಾಡದೇ ಇದ್ದರೆ ಹೆಂಗೆ? 2 ಮಾಡಿಬಿಟ್ರು ಫಸ್ಟ್ ಟೈಮಲ್ಲಿ. ಈಗ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಸಿದ್ದರಾಮಯ್ಯನವ್ರಿಗೆ ಕೇಳದೆ ಆ ಪಟ್ಟಿಯಲ್ಲಿ ಇಡಲಾಯಿತು. ಅಂದರೆ ಹೊಡೆದ್ರೆ ಸಿದ್ದರಾಮಯ್ಯನವ್ರು ಹೊಡಿಲಿ ಅದನ್ನು ಅಂತ ಅಲ್ವಾ. ಈಗ ಹೊಡೆದಾಕ್ಷಣ ಯಾರದರಲ್ಲಿ ಬರಬೇಕು ಅನ್ನೋ ಚರ್ಚೆ ಶುರು ಆಯ್ತು. ಈಗ ನಯನ ಮುಟ್ಟಮ್ಮ ಇದ್ದರು, ಆರತಿ ಕೃಷ್ಣ ಇದ್ದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದರು, ತುಕಾರಾಮ್ ಅವರ ಪತ್ನಿ ಇದ್ದರು, ಲತಾ ರಾಜಶೇಖರ್ ಬಿಡಿ ಅವರು ಸಹ ಸದಸ್ಯ, ಅವರೇನು ಕಾಂಗ್ರೆಸ್ ಟಿಕೆಟ್ ಮೇಲೆ ಆರಿಸಿ ಬಂದಿಲ್ಲ. ರೂಪಾ ಶಶಿಧರ್ ಆಲ್ರೆಡಿ, ರೂಪಾ ಶಶಿಧರ್ ಅವಕಾಶ ಇದ್ದಿದ್ದನ್ನು ಮುನಿಯಪ್ಪನವ್ರು ಹೋಗಿ ನನಗೆ ಮಂತ್ರಿ ಮಾಡಿ ಮಗಳನ್ನು ಬೇಡ ಅಂತ ಹೇಳಿ ಬಂದರು ಅಲ್ವಾ. ಮುನಿಯಪ್ಪನವ್ರು ಮಂತ್ರಿ ಆದರು. ಇವರಲ್ಲಿ ಇನ್ನು ಯಾರನ್ನು ಮಂತ್ರಿ ಮಾಡ್ತಾರೆ? ಸಿದ್ದರಾಮಯ್ಯನವರು ಉಮಾಶ್ರೀ ಹೆಸರು ಹೇಳ್ತಾರೆ ಅಂತ ಅಂದ್ಕೋಣ. ನ್ಯಾಚುರಲಿ ಪ್ರಶ್ನೆ ಬರುತ್ತೆ, ಅಯ್ಯೋ ಒಬ್ಬ ಕುರುಬನ್ನು ತೆಗೆದು ಸಿದ್ದರಾಮಯ್ಯನವರು ಉಮಾಶ್ರೀಯನ್ನು ಮಂತ್ರಿ ಮಾಡಿಸ್ತಿದ್ದಾರಲ್ಲ ಅಂತ ಬರುತ್ತೆ. ಅಂದರೆ ಚರ್ಚೆಗೆ ಗ್ರಾಸವಾಗುವ ರೀತಿಯಲ್ಲಿ ಈ ಹೆಸರನ್ನು ಸೂಚಿಸಲಾಗಿದೆ. 2ನೇದು, ಬಸವರಾಜ ಶಿವಣ್ಣವ್ರು ಕಾಯ್ತಾ ಕೊಡ್ತಿದ್ರು. ಬಸವರಾಜ ಶಿವಣ್ಣವ್ರು ಹೋದವ್ರಿಗೆ ಬಂದವ್ರಿಗೆಲ್ಲ ಹೇಳ್ತಿದ್ರು, ಅಯ್ಯೋ ನನಗೆ ಸಿದ್ದರಾಮಯ್ಯನವ್ರು ಒಪ್ಪಿಟ್ಟಿದ್ದಾರೆ, ನಾನು ಮಂತ್ರಿ ಆಗ್ತೀನಿ ಸರ್ ಅಂತಿದ್ರು. ಈಗ ಅವ್ರು ಮಂತ್ರಿ ಆಗಲಿಲ್ಲ. ನ್ಯಾಚುರಲಿ ಪ್ರಶ್ನೆ ಬರುತ್ತೆ, ಬಾಗಲಕೋಟೆ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಎಲ್ಲಿ ಕುರುಬರ ಸಂಖ್ಯೆ ಜಾಸ್ತಿ ಇದೆಯೋ
ಅಲ್ಲಿ ನೀವು ಮಂತ್ರಿ ಸ್ಥಾನವನ್ನು ಕುರುಬ್ರಿಗೆ ಕೊಟ್ಟಿಲ್ಲ ಅಂದರೆ ಕುರುಬ್ರು ಬರೀ ಬೆಂಗಳೂರು ಮೈಸೂರಿಗೆ ಸೀಮಿತವಾಗಿದ್ದಾರಾ? ಸರ್, ಈಗ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ, ನೆಕ್ಸ್ಟ್ ಈಗ ಆಯ್ಕೆ ಮಾಡುವಾಗ ಕುರುಬ ಸಮುದಾಯದ ಮಹಿಳಾ ಶಾಸಕಿ ಇದ್ದಾರಾ ಅಂತ ಕೇಳಿದ್ರೆ ಇಲ್ಲ. ಕುರುಬ ಸಮುದಾಯದ ಮಹಿಳಾ ಶಾಸಕಿಯೇ ಆಗಬೇಕು ಆ ಪೋಸ್ಟಿಗೆ, ಆ ಹುದ್ದೆಗೆ. ಯಾವ ರೀತಿ ಅದೇ ಪೇಚ್ ಸಿಲ್ಕ್ಸ್, ನಾನು ಅದೇ ಖೆಡ್ಡ ಅಂದರೆ ಅದನ್ನೇ ಹೇಳ್ತಿದ್ದೀನಿ. ಈಗ ಕುರುಬರು ಆಗಬೇಕು ಅನ್ನೋ ಹಂಗಿದ್ರೆ ಶಿವಣ್ಣವ್ರನ್ನ ಸಿದ್ದರಾಮಯ್ಯನವ್ರು ಪಟ್ಟು ಹಿಡಿದು ಮಾಡಿಸ್ಬಿಡ್ತಿದ್ರು. ಕರೆಕ್ಟ್, ಕುರುಬರೇ ಆಗಬೇಕಿತ್ತು. ಮಹಿಳೆಯರ ಇರಬೇಕು ಅನ್ನೋದು ಈಗ ಅಲ್ಲಿ ಪ್ರೀ ರಿಕ್ವಿಸಿಟ್. ಯಾಕಂದರೆ ಇಡೀ ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಈಗ ನೀವು ಮಹಿಳೆಯರಲ್ಲಿ ವಿಧಾನ ಪರಿಷತ್ತಿಂದ ಮಾಡ್ತೀರಾ? ಅಲ್ಲೂ ಇದೆ ಸಭಾನಾಯಕ ಯಾರಾಗಬೇಕು, ನೆಕ್ಸ್ಟು ಸಭಾನಾಯಕ ಆಗಬೇಕಲ್ಲ. ಈಗಿರೋವಂಥ ಒಂದು ರಿಪ್ರೆಸೆಂಟೇಷನ್ ಡಾಕ್ಟರ್ ಯತೀಂದ್ರ ಮಾತ್ರ ಅಲ್ವಾ? ಹೀಗಾಗಿ ಈಗ ಯಾರನ್ನು ಮಾಡ್ತೀರಿ ಅನ್ನೋದು ಭಾಳ ಮುಖ್ಯ. ನಯನಾ ಮೋಟಮ್ಮ ಅವ್ರನ್ನ ಮಾಡ್ತೀರಾ? ಡಾಕ್ಟರ್ ಆರತಿ ಕೃಷ್ಣ ಅವ್ರನ್ನ ಮಾಡ್ತೀರಾ? ಈಗ ಅಲ್ಲಿ ಬಳ್ಳಾರಿಗೆ ಈಗ ಆಲ್ರೆಡಿ ಪ್ರಾತಿನಿಧ್ಯ ಸಿಕ್ಬಿಟ್ಟಿದೆ. ಮುನಿಯಪ್ಪ ಅವ್ರಿಗೆ ಸಿಕ್ಬಿಟ್ಟಿದೆ. ಹಿಂಗಾಗಿ ರೂಪಾ ಶಶಿಧರ್ ಇಲ್ಲ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಇಲ್ಲಿ ಬೆಳಗಾವಿಯಲ್ಲಿ. ಅಲ್ಲೂ ಒಂದು ನೋಡಿ, ಅದು ಒಂದು ವಿಚಿತ್ರ ಪಾಲಿಟಿಕ್ಸ್. ಅದು ಲಕ್ಷ್ಮೀ ಹೆಬ್ಬಾಳ್ಕರ್, ಜಾರಕಿಹೊಳಿ, ಲಕ್ಷ್ಮಣ್ ಸವದಿ. ಅದರಲ್ಲಿ ಜಾರಕಿಹೊಳಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸವದಿ ಒಂದಾಗಿದ್ದರು. ಸೌದಿಯವರನ್ನು ಪಾರ್ಟಿಯಲ್ಲಿ ಕರ್ಕೊಂಡ್ಬಂದಿದ್ದೆ ಆ ಕಾರಣಕ್ಕೋಸ್ಕರ, ಜಾರಕಿಹೊಳಿಗೆ ಸೆಡ್ ಹೊಡಿತಾರೆ ಅಂತ. ಈಗ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಸೈಡ್ ಇಟ್ಟರು, ಜಾರಕಿಹೊಳಿ ಮತ್ತು ಸೌದಿ ಒಬ್ರಿಗೆ ಒಂದೊಂದು ಮಂತ್ರಿ ಸ್ಥಾನವನ್ನು ತೆಗೆದುಕೊಂಡ್ಬಿಟ್ರು. ಸೊ ನನಗೆ ಗೊತ್ತಿಲ್ಲ ಎಲ್ಲಿ ಹೋಗೋ ಬಡಿಯತ್ತೆ ಅದು ಕಾಯಿನ್ ಅಂತ. ಬಟ್ ಅದು ಹೊಡೆದಿದ್ದು ಗಾಯತ್ರಿ ಶಾಂತೇಗೌಡರನ್ನು ಮಂತ್ರಿ ಮಾಡುವ ವಿಚಾರ ಇರಲಿಲ್ಲ. ಹೆಸರಿಟ್ಟು ಆ ಹೆಸರನ್ನು ತೆಗಿರಾಯ್ತು. ಸೊ ಲಾರ್ಜರ್ ಕಾನ್ಸ್ಪಿರಸಿ ಇದೆಯಾ ಇದರಲ್ಲಿ? ಕಾನ್ಸ್ಪಿರಸಿ ಅನ್ನಲ್ಲ ನೋಡಿ, ಇದೇನದೆ ಈ ಷಡ್ಯಂತ್ರ ಶಬ್ದ ಇದೆ ಅಲ್ವಾ, ಇದು ರಾಜಕಾರಣದಲ್ಲಿ ತಂತ್ರವನ್ನೇ ನಾವು ಷಡ್ಯಂತ್ರ ಅಂತ ಕರಿತೀವಿ. ಇದು ತಂತ್ರ. ಇದು ಎಸ್, ಮಾತನಾಡೋಣ. ನಮಗೊಂದು ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.